ನಮಸ್ತೆ ಎಲ್ರಿಗೂ. ಇವತ್ತು ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಬಗ್ಗೆ ಒಂದು ಪುಟ್ಟ ಪ್ರಬಂಧವನ್ನು ನೋಡೋಣ. ಮೊದಲನೇದಾಗಿ, ಮಹಾತ್ಮ ಗಾಂಧಿ ಅವರ ಜನ್ಮದಿನದಂದೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ. ಮೊದಲನೇ ಪಾಯಿಂಟಿಗೆ ಬರೋಣ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು 2 ಅಕ್ಟೋಬರ್ 1904 ಉತ್ತರ ಪ್ರದೇಶದ ಮೊಗಲಸರೈಯಲ್ಲಿ ಜನಿಸಿದರು. ಎರಡನೇ ಪಾಯಿಂಟ್, ಶಾಸ್ತ್ರಿಯವರ ತಂದೆಯ ಹೆಸರು ಮುನ್ಷಿ ಶಾರದಾ ಪ್ರಸಾದ್ ಶ್ರೀವಾತ್ಸವ. ಅವರು ಶಿಕ್ಷಕರಾಗಿದ್ದರು. ಮೂರನೇ ಪಾಯಿಂಟ್, ಶಾಸ್ತ್ರಿಯವರ ತಾಯಿಯ ಹೆಸರು ರಾಮ್ ದುಲಾರಿ ದೇವಿ. ನಾಲ್ಕನೇ ಪಾಯಿಂಟ್, ಶಾಸ್ತ್ರಿಯವರು 1928 ವಿವಾಹವಾದರು. ಅವರ ಪತ್ನಿಯ ಹೆಸರು ಲಲಿತಾ. ಐದನೇ ಪಾಯಿಂಟ್, ಶಾಸ್ತ್ರಿಯವರು ಕಾಶಿ ವಿದ್ಯಾಪೀಠದಿಂದ ಶಾಸ್ತ್ರಿ ಎಂಬ ಬಿರುದನ್ನು ಪಡೆದಿದ್ದರು. ಆರನೇ ಪಾಯಿಂಟ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಭಾರತದ 2ನೇ ಪ್ರಧಾನಿಯಾಗಿದ್ದರು. ಏಳನೇ ಪಾಯಿಂಟ್, ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಸಾನ್ ಎಂಬ ಘೋಷಣೆಯನ್ನು ನೀಡಿದ್ದರು. ಎಂಟನೇ ಪಾಯಿಂಟ್, ಈ ಘೋಷಣೆಯ ಅರ್ಥ ಸೈನಿಕರಿಗೆ ಜಯವಾಗಲಿ, ರೈತರಿಗೆ ಜಯವಾಗಲಿ ಎಂದಾಗಿದೆ. ಒಂಬತ್ತನೇ ಪಾಯಿಂಟ್, ಉಪ್ಪಿನ ಸತ್ಯಾಗ್ರಹ ಚಲೇ ಜಾವ್ ಚಳುವಳಿಯಲ್ಲಿ ಭಾಗವಹಿಸಿ ಸೆರೆಮನೆಗೆ ಹೋದರು, ಶಿಕ್ಷೆ ಅನುಭವಿಸಿದರು. 10ನೇ ಪಾಯಿಂಟ್, ತಾಷ್ಕೆಂಟ್ನಲ್ಲಿ 11 ಜನವರಿ 1966 ರಾತ್ರಿ ಶಾಸ್ತ್ರಿಯವರು ಮರಣ ಹೊಂದಿದರು. ಲಾಸ್ಟ್ 11ನೇ ಪಾಯಿಂಟ್, ಶಾಸ್ತ್ರಿಯವರ ಸಮಾಧಿ ಸ್ಥಳದ ಹೆಸರು ವಿಜಯ್ ಘಾಟ್. ನಮ್ಮ ವೀಕ್ಷಕರಲ್ಲಿ ಒಂದು ವಿನಂತಿ. ಈ ಒಂದು ಪುಟ್ಟ ಪ್ರಬಂಧದ ಪ್ರಯತ್ನದಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿದ್ದರೆ ದಯಮಾಡಿ ಕ್ಷಮಿಸಿ. ಹಾಗೆ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನಗೆ ಪ್ರೋತ್ಸಾಹ ನೀಡಿ. ಧನ್ಯವಾದಗಳು.